ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಧರ್ಮರಾಜನು ದುಶ್ಶಕುನಗಳನ್ನು ಕಂಡು ಚಿಂತಾಕುಲನಾಗಿದ್ದುದು. ಆ ಸಮಯದಲ್ಲಿ ಅರ್ಜುನನ ಆಗಮನವನ್ನು ತಿಳಿಸುವ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದೆ ಅರ್ಜುನನು ದ್ವಾರಕೆಯಲ್ಲಿ ತನ್ನ ಬಂಧುಗಳನ್ನು ನೋಡಬೇಕೆಂದು, ಶ್ರೀಕೃಷ್ಣನ ಅದ್ಭುತ ಚಾರಿತ್ರ್ಯಗಳನ್ನು ತಿಳಿಯಬೇಕೆಂದು ಶ್ರೀಕೃಷ್ಣನೊಡನೆ ಅಲ್ಲಿಗೆ ಹೋದ ಮೇಲೆ ಅಲ್ಲಿಯೇ ಕೆಲವು ತಿಂಗಳವರೆಗೆ ನಿಂತು ಬಿಟ್ಟನು. ಇಷ್ಟರಲ್ಲಿ ಇತ್ತಲಾಗಿ ಧರ್ಮರಾಜನಿಗೆ ಕೆಲವು ದುಶ್ಶಕುನಗಳು ಕಂಡು ಬಂದವು. ಅರ್ಜುನನು ಬಹುಕಾಲದವರೆಗೆ ಹಿಂತಿರುಗಿ ಬಾರದಿದ್ದುದನ್ನು, ಇತ್ತಲಾಗಿ ದುರ್ನಿಮಿತ್ತಗಳು ತಲೆದೋರುತ್ತಿರುವುದನ್ನು ನೋಡಿ ಧರ್ಮರಾಜನಿಗೆ ಮನಸ್ಸಿನಲ್ಲಿ ಚಿಂತೆಯು ಹುಟ್ಟಿತು. ಕಾಲ ಸ್ಥಿತಿಯು ಕ್ರೂರವಾಗಿ ಪರಿಣಮಿಸುತ್ತಾ ಬಂದಿತು. ಋತು ಧರ್ಮಗಳೆಲ್ಲವೂ ವ್ಯತ್ಯಸ್ತವಾಗಿ ಕಂಡುಬಂದವು. ಮನುಷ್ಯರೆಲ್ಲರೂ ಕಾಮ, ಕ್ರೋಧ, ಲೋಭಾದಿ ದುರ್ಗುಣಗಳಲ್ಲಿಯೇ ವಿಶೇಷಾಸಕ್ತಿಯುಳ್ಳವರಾಗಿ ದುಷ್ಕಾರ್ಯಗಳಲ್ಲಿ ಪ್ರವರ್ತಿಸುತ್ತಿದ್ದರು. ವ್ಯವಹಾರಗಳೆಲ್ಲವೂ ಮೋಸದಿಂದಲೇ ನಡೆಯುತ್ತಿದ್ದವು. ಮಿತ್ರವರ್ಗದಲ್ಲಿ ಕೂಡ ಪರಸ್ಪರ ವಂಚನೆಗಳು ಹೆಚ್ಚಿ ಹೋದವು. ತಂದೆ ತಾಯಿಗಳಿಗೆ ಮಕ್ಕಳಲ್ಲಿ ವಾತ್ಸಲ್ಯವು ತಪ್ಪಿತು. ಮಿತ್ರರಲ್ಲಿಯೂ ಸಹೋದರರಲ್ಲಿಯೂ ದಂಪತಿಗಳಲ್ಲಿಯೂ ಪರಸ್ಪರ ಕಲಹವು ಹೆಚ್ಚಿತು. ತಂದೆ ತಾಯಿಗಳು ಕನ್ಯಾ ವಿಕ್ರಯದಲ್ಲಿ ಪ್ರವರ್ತಿಸುತ್ತಿದ್ದರು. ಮಕ್ಕಳು ವೃದ್ಧರಾದ ತಂದೆ ತಾಯಿಗಳನ್ನು ಪೋಷಿಸದೆ ನಿರಾಕರಿಸುತ್ತಿದ್ದರು. ಬ್ರಾಹ್ಮಣರು ವೇದಾಧ್ಯಯನಗಳನ್ನು ಬಿಟ್ಟು ಬಿಟ್ಟರು. ಶೂದ್ರರು ವೇದ ಪಠನಕ್ಕೆ ತೊಡಗಿದರು. ಇವೆಲ್ಲವನ್ನು ನೋಡಿ ಧರ್ಮರಾಜನಿಗೆ ಮನಸ್ಸಿನಲ್ಲಿ ಬಹಳವಾಗಿ ಚಿಂತೆಯು ಹುಟ್ಟಿತು. ಅಧರ್ಮ ಪ್ರಚುರಗಳಾದ ಈ ದುರ್ನಿಮಿತ್ತಗಳೆಲ್ಲವೂ ಕಾಲವೈಪರೀತ್ಯದಿಂದಲೇ ತಲೆದೋರುತ್ತಿರುವವೆಂದು ತಿಳಿದು ಧರ್ಮರಾಜನು ತನ್ನ ತಮ್ಮನಾದ ಭೀಮನನ್ನು ಕರೆದು, ವತ್ಸ ಭೀಮ, ಅರ್ಜುನನು ಬಂಧುಗಳನ್ನು ನೋಡಿ ಬರುವುದಕ್ಕಾಗಿಯೂ ಶ್ರೀಕೃಷ್ಣನ ಅದ್ಭುತ ಚರಿತ್ರಗಳನ್ನು ತಿಳಿಯುವುದಕ್ಕಾಗಿಯೂ ದ್ವಾರಕೆಗೆ ಹೋಗಿ ಇದುವರೆಗೆ ಪೂರ್ಣವಾಗಿ 7 ತಿಂಗಳುಗಳು ಕಳೆದು ಹೋದವು. ಇಷ್ಟು ದಿನಗಳಾದರೂ ಅವನು ಹಿಂತಿರುಗಿ ಬಾರದಿರುವುದಕ್ಕೆ ಕಾರಣವೇನೆಂದು ತಿಳಿಯಲಿಲ್ಲ. ಯೋಚಿಸಿ ನೋಡಿದರೆ ದೇವರ್ಷಿಯಾದ ನಾರದನು ನಮಗೆ ಸೂಚಿಸಿ ಹೋದ ಕಾಲವು ಈಗಲೇ ತಲೆದೋರಿರುವಂತೆ ಕಾಣುವುದು. ಹಾಗಿದ್ದರೆ ಪೂಜ್ಯನಾದ ಶ್ರೀಕೃಷ್ಣನು ಲೀಲಾರ್ಧವಾಗಿ ಗ್ರಹಿಸಿದ ತನ್ನ ದೇಹವನ್ನು ಬಿಟ್ಟು ಹೋಗುವ ಪ್ರಯತ್ನದಲ್ಲಿ ಇರಬೇಕಲ್ಲವೇ? ಭೀಮ, ನಮಗೆ ಈ ರಾಜ್ಯ ಸಂಪತ್ತು, ಈ ರಾಜ್ಯವು, ಈ ಪತ್ನಿಯರು, ಈ ನಮ್ಮ ಪ್ರಾಣಗಳು, ಕುಲವು, ಪ್ರಜೆಗಳು, ಇದುವರೆಗೆ ನಮಗುಂಟಾದ ಶತ್ರು ಜಯವು, ನಮಗೆ ಮುಂದೆ ಉತ್ತಮ ಲೋಕಪ್ರಾಪ್ತಿಗೆ ಬೇಕಾದ ಯಜ್ಞಯಾಗಾದಿಗಳನ್ನು ನಡೆಸತಕ್ಕ ಸಾಮರ್ಥ್ಯವು ಆ ಶ್ರೀಕೃಷ್ಣನ ಪರಮಾನುಗ್ರಹ ಬಲದಿಂದ ಬಂದುದಲ್ಲದೆ ಬೇರೆಯಲ್ಲ. ಆ ಶ್ರೀಕೃಷ್ಣನಿಗೆ ಅಪಾಯವೇನಾದರೂ ಉಂಟಾಗಬಹುದೋ ಎಂದು ನನ್ನ ಮನಸ್ಸು ಬಹಳವಾಗಿ ತತ್ತಳಿಸುತ್ತಿರುವುದು. ವತ್ಸ ಭೀಮ, ಇದು ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಆಗಾಗ ನನ್ನ ದೇಹದಲ್ಲಿಯೂ ತಲೆದೋರುತ್ತಿರುವ ಭಯಂಕರಗಳಾದ ದುರ್ನಿಮಿತ್ತಗಳನ್ನು ನೋಡಿದೆಯಾ? ಇವೆಲ್ಲವೂ ನನ್ನ ಬುದ್ಧಿಯನ್ನು ಬಹಳವಾಗಿ ಕಳವಳ ಹೊಂದಿಸುತ್ತಿರುವುದು. ಇದೋ ನೋಡು, ಈ ನನ್ನ ಎಡಗಣ್ಣು, ಎಡತೋಳು, ಎಡತೊಡೆ ಇವೆಲ್ಲವೂ ಕ್ಷಣ ಕ್ಷಣಕ್ಕೂ ಅದುರುತ್ತಿರುವವು. ಇದ್ದಕ್ಕಿದ್ದ ಹಾಗೆ ನನ್ನ ಹೃದಯವು ನಡುಗುತ್ತಿರುವುದು. ಇದೆಲ್ಲವನ್ನು ನೋಡಿದರೆ ಶೀಘ್ರದಲ್ಲಿಯೇ ನಮಗೆ ಏನೋ ಒಂದು ಮಹಾವಿಪತ್ತು ಸಂಭವಿಸಬಹುದೆಂದು ಎಣಿಸಬೇಕಾಗಿದೆ. ಅದು ಹತ್ತಲಾಗಿ ನೋಡು, ಒಂದು ನರಿಯು ಸೂರ್ಯನಿಗೆದಿರಾಗಿ ನಿಂತು ಬಾಯಿಂದ ಬೆಂಕಿಯುರಿಯನ್ನು ಕಕ್ಕುತ್ತಾ ಅತಿ ಭಯಂಕರ ಧ್ವನಿಯಿಂದ ಅರಚುತ್ತಿರುವುದು. ಇತ್ತಲಾಗಿ ಒಂದು ನಾಯಿಯು ನಿರ್ಭಯವಾಗಿ ಬಂದು ನನ್ನ ಮುಂದೆ ನಿಂತು ಗೋಳಿಡುವುದನ್ನು ನೋಡಿದೆಯಾ? ಗೋವು ಮೊದಲಾದ ಪ್ರಶಸ್ತ ಮೃಗಗಳೆಲ್ಲವೂ ನನ್ನನ್ನು ಅಪ್ರದಕ್ಷಿಣವಾಗಿ ಸುತ್ತುತ್ತಿರುವವು. ಆನೆ, ಕುದುರೆ ಮೊದಲಾದ ನಮ್ಮ ವಾಹನಗಳೆಲ್ಲವೂ ಏನೋ ದುಃಖದಿಂದ ಗೋಳಿಡುವಂತೆ ಕಣ್ಣುಗಳಲ್ಲಿ ನೀರನ್ನು ತುಳುಕಿಸುತ್ತಿರುವವು. ಇತ್ತಲಾಗಿ ಒಂದು ಪಾರಿವಾಳವು ಯಮದೂತನಂತೆ ಮುಂದೆ ಬಂದು ಆರ್ತ ಧ್ವನಿಯಿಂದ ಕೂಗುತ್ತಾ ನನ್ನ ಮನಸ್ಸನ್ನು ನಡುಗಿಸುತ್ತಿರುವುದು. ಇದು
ಇಲ್ಲಿ ಎರಡು ಗೂಬೆಗಳು ಹಗಲಲ್ಲಿಯೂ ನಿದ್ರೆ ಮಾಡದೆ ಇದಿರಿದಿರಾಗಿ ಕುಳಿತು ಒಂದಾದ ಮೇಲೆ ಮತ್ತೊಂದು ಕ್ರೂರ ಧ್ವನಿಯಿಂದ ಊಳಿಡುತ್ತಿರುವುದನ್ನು ನೋಡಿದೆಯಾ? ಇವೆರಡು ಸೇರಿ ಈ ನಮ್ಮ ದೇಶವನ್ನು ಹಾಳು ಮಾಡುವುದಕ್ಕಾಗಿ ಒಂದಕ್ಕೊಂದು ಮಾತಾಡಿಕೊಳ್ಳುವಂತೆ ತೋರುವುದು. ದಿಕ್ಕುಗಳೆಲ್ಲವೂ ಕೆಂಧೂಳಿಯಿಂದ ಕವಿದಿರುವವು ನೋಡು. ಸಮಸ್ತ ಕುಲಪರ್ವತಗಳೊಡನೆ ಭೂಮಿಯು ನಡುಗುತ್ತಿರುವುದು. ಅಕಾಲ ಮೇಘ ಸಮೂಹಗಳೊಡನೆ ಕ್ರೂರವಾದ ಸಿಡಿಲು ಬೀಳುತ್ತಿರುವುದು ನೋಡು. ಸೂರ್ಯನ ಸುತ್ತಲೂ ಪರಿವೇಶವು ಕಾಣುವುದನ್ನು ನೋಡು. ಗಾಳಿಯು ಅತಿ ಕ್ರೂರವಾಗಿ ಬೀಸುತ್ತಾ ನೆಲದ ಧೂಳನ್ನೆಬ್ಬಿಸಿ ಅಂತರಿಕ್ಷವೆಲ್ಲವನ್ನು ಕತ್ತಲೆ ಕವಿದಂತೆ ಮಾಡುತ್ತಿರುವುದನ್ನು ನೋಡು. ಮೇಘಗಳು ಸುತ್ತಲೂ ಭಯಂಕರವಾದ ರಕ್ತಧಾರೆಯನ್ನು ವರ್ಷಿಸುತ್ತಿರುವವು. ಸೂರ್ಯನು ಕಾಂತಿಗೊಂದುತ್ತಿರುವನು. ಆಕಾಶದಲ್ಲಿ ಗ್ರಹಗಳು ಒಂದಕ್ಕೊಂದು ಹೋರಾಡುತ್ತಿರುವವು. ಭೂಮ್ಯಾಕಾಶಗಳೆರಡೂ ಅಲ್ಲಲ್ಲಿ ಗುಂಪುಗಟ್ಟಿದ ಪಿಶಾಚ ಗಣಗಳಿಂದ ದಹಿಸಲ್ಪಡುವಂತೆ ಕಾಣುವವು ನೋಡು. ನದಿ ನದಗಳು, ಸರೋವರಗಳು, ಪ್ರಾಣಿಗಳ ಮನಸ್ಸು ಬಹಳವಾಗಿ ಕಲಗಿರುವವು. ಅಗ್ನಿ ಕಾರ್ಯಗಳಲ್ಲಿ ಆಜ್ಯದಿಂದ ಹೋಮ ಮಾಡಿದಾಗಲೂ ಅಗ್ನಿಯು ಜ್ವಲಿಸುವುದಿಲ್ಲ. ಆಹಾ, ಕಾಲಗತಿಯು ಹೇಗಿರುವುದು ತಿಳಿಯಲಿಲ್ಲವಲ್ಲ. ಎಳೆಗರುಗಳು ತಾಯಿಯ ಮೊಲೆಯನ್ನು ಕುಡಿಯಲೊಲ್ಲವು. ಹಸುಗಳು ತಮ್ಮ ಕರುಗಳಿಗೆ ಹಾಲನ್ನು ಸೋರೆ ಬಿಡದೆ ಒದೆದು ನೂಕುವವು. ಗೋವುಗಳು ಕಣ್ಣೀರು ಬಿಟ್ಟು ಅಳುತ್ತಿರುವವು. ವೃಷಭಗಳು ಮಂದೆಯಲ್ಲಿಯೂ ಸಂತೋಷವಿಲ್ಲದೆ ಕೊರಗುವಂತೆ ಕಾಣುವವು. ದೇವಾಲಯಗಳಲ್ಲಿರುವ ದೇವತಾ ಪ್ರತಿಮೆಗಳು ಕೂಡ ಕಣ್ಣೀರು ಬಿಡುವಂತೆಯೂ ಮೈಯಲ್ಲಿ ಬೆವರನ್ನು ಸುರಿಸುವಂತೆಯೂ ಇದ್ದಕ್ಕಿದ್ದ ಹಾಗೆ ಮೇಲೆ ಹಾರುವಂತೆಯೂ ಕಾಣುತ್ತಿರುವವು. ಇದು ಈ ನಮ್ಮ ಜನಪದಗಳು, ಗ್ರಾಮಗಳು, ಪಟ್ಟಣಗಳು, ಉದ್ಯಾನವನಗಳು, ಸರೋವರಗಳು, ಋಷ್ಯಾಶ್ರಮಗಳು, ಗಣಿಗಳು ಎಂದಿನಂತೆ ಉಲ್ಲಾಸ ವಿಶಿಷ್ಟವಾಗಿಲ್ಲದೆ ಕೇವಲ ಕಾಂತಿಹೀನವಾಗಿರುವವು. ನಮಗೆ ಯಾವ ಅನರ್ಥಕ್ಕಾಗಿ ಈ ದುರ್ನಿಮಿತ್ತಗಳೆಲ್ಲವೂ ಕಾಣುವವೋ ತಿಳಿಯಲಿಲ್ಲ. ಇಷ್ಟೊಂದು ಭಯಂಕರ ದುರ್ನಿಮಿತ್ತಗಳನ್ನು ನೋಡಿದರೆ ಅಸಾಧಾರಣ ಶುಭ ಲಕ್ಷಣಗಳುಳ್ಳ ಆ ಶ್ರೀಕೃಷ್ಣನ ಪಾದಪದ್ಮಗಳಿಂದ ತುಳಿಯಲ್ಪಡುವ ಭಾಗ್ಯವು ಇನ್ನು ಮೇಲೆ ಈ ಭೂಮಿ ದೇವಿಗೆ ಲಭಿಸಲಾರದೆಂದೇ ಎಣಿಸಬೇಕಾಗಿದೆ ಎಂದನು. ಹೀಗೆ ಧರ್ಮಪುತ್ರನು ಮಹೋತ್ಪಾತಗಳನ್ನು ನೋಡಿದ ಭಯದಿಂದ ತತ್ತಳಿಸುತ್ತಿರುವ ಸಮಯಕ್ಕೆ ಸರಿಯಾಗಿ ದ್ವಾರಕೆಯಿಂದ ಅರ್ಜುನನು ಹಿಂತಿರುಗಿ ಬಂದು ಧರ್ಮರಾಜನ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು. ಆದರೆ ಆಗ ಅರ್ಜುನನ ಸ್ಥಿತಿಯು ಎಂದಿನಂತೆ ಹರ್ಷೋನ್ಮುಖವಾಗಿರಲಿಲ್ಲ. ಏನೋ ಬಹಳ ದುಃಖಾತುರನಾದಂತೆ ಧರ್ಮರಾಜನ ಮುಂದೆ ತಲೆಯನ್ನು ತಗ್ಗಿಸಿ ಫಳಫಳನೆ ಕಣ್ಣೀರು ಬಿಡುತ್ತಾ ನಿಂತಿದ್ದನು. ಹೀಗೆ ತನ್ನ ಪ್ರಿಯ ಸಹೋದರನಾದ ಅರ್ಜುನನು ಕಳೆಗುಂದಿದ ಮುಖದಿಂದ ದುಃಖಾಕುಲನಾಗಿ ನಿಂತಿರುವುದನ್ನು ನೋಡಿದೊಡನೆ ಧರ್ಮರಾಜನಿಗೆ ಹಿಂದೆ ನಾರದನು ಹೇಳಿ ಹೋದ ಮಾತು ನೆನಪಿಗೆ ಬಂದಿತು. ಆತನ ಮನಸ್ಸಿಗೂ ಕಳವಳವು ಹುಟ್ಟಿತು. ಹೀಗೆ ಚಿಂತಾಕುಲನಾದ ಧರ್ಮಪುತ್ರನು ತನ್ನ ಮಿತ್ರ ಮಂಡಳಿಯೆಲ್ಲವೂ ಕೇಳುತ್ತಿರುವ ಹಾಗೆ ಅರ್ಜುನನನ್ನು ಕುರಿತು ಪ್ರಶ್ನೆ ಮಾಡುವನು. ವತ್ಸ ಅರ್ಜುನ, ಇದೇನಿದು? ನೀನು ಇಷ್ಟು ದುಃಖಾಕುಲನಾಗಿರುವುದಕ್ಕೆ ಕಾರಣವೇನು? ದ್ವಾರಕೆಯಲ್ಲಿ ನಮ್ಮ ಬಂಧುಗಳೆಲ್ಲರೂ ಕ್ಷೇಮದಿಂದಿರುವರಷ್ಟೇ. ಮಧುಗಳು, ಭೋಜರು, ದಾಶಾರ್ಹರು, ಸಾತ್ವತರು, ಅಂಧಕರು, ವೃಷ್ಟಿಗಳು ಇವರೆಲ್ಲರೂ ಸುಖದಿಂದ ಇರುವರಷ್ಟೇ. ನಮ್ಮ ಮಾತಾಮಹನಾದ ಶೂರನಿಗೆ ಕ್ಷೇಮವಷ್ಟೇ. ನಮ್ಮ ಸೋದರ ಮಾವನಾದ ವಸುದೇವನು, ದೇವಭಾಗನೆ ಮೊದಲಾದ 9 ಮಂದಿ ಸಹೋದರರೊಡನೆ ಕ್ಷೇಮದಿಂದಿರುವನಷ್ಟೇ. ಉಗ್ರಸೇನನ ತಂಗಿಯರಾಗಿಯೂ ನಮಗೆ ಸೋದರತ್ತೆಯಾಗಿಯೂ ಇರುವ ದೇವಕಿ ಮೊದಲಾದ ವಸುದೇವನ 7 ಮಂದಿ ಪತ್ನಿಯರು ತಮ್ಮ ಮಕ್ಕಳೊಡನೆಯೂ ಸೊಸೆಯರೊಡನೆಯೂ ಕ್ಷೇಮದಿಂದ ಇರುವರಷ್ಟೇ. ದುರಾತ್ಮನಾದ ಕಂಸನನ್ನು ಪುತ್ರನನ್ನಾಗಿ ಪಡೆದು ದುಃಖಕ್ಕೀಡಾದ ಉಗ್ರಸೇನನು, ಅವನ ತಮ್ಮನಾದ ದೇವಕನು ಜೀವಿಸಿರುವರಷ್ಟೇ. ಹೃದಿಕ ಪುತ್ರನಾದ ಅಕ್ರೂರನು, ಜಯಂತಾದಿಗಳು, ವಸುದೇವ ಕುಮಾರರಾದ ಶತ್ರುಜಿತ್ತು ಮೊದಲಾದವರೆಲ್ಲರೂ ಸುಖವಾಗಿರುವರಷ್ಟೇ. ಅರ್ಜುನ, ಯಾದವ ಪ್ರಭುವಾದ ಬಲರಾಮನಿಗೂ ಯಾದವ ವೀರರಲ್ಲಿ ಮಹಾರಥನೆನಿಸಿದ ಪ್ರದ್ಯುಮ್ನನಿಗೂ ಅನಿರುದ್ಧನಿಗೂ ಕ್ಷೇಮವಷ್ಟೇ. ಜಾಂಬವತಿ ಪುತ್ರನಾದ ಸಾಂಬನು, ಸುಷೇಣನು, ಚಾರುದೇಷ್ಣನು ಕುಶಲಿಗಳಷ್ಟೇ.
ಕೃಷ್ಣ ಪುತ್ರರಲ್ಲಿ ಮುಖ್ಯರಾದ ವೃಷಭಾದಿಗಳೆಲ್ಲರೂ ತಮ್ಮ ತಮ್ಮ ಮಕ್ಕಳೊಡನೆ ಕ್ಷೇಮದಿಂದ ಸುಖದಿಂದ ಇರುವರಷ್ಟೇ. ಭಗವಂತನಾದ ಕೃಷ್ಣನಿಗೆ ಅನುಚರರಾಗಿ ವರ್ತಿಸುತ್ತಿರುವ ಉದ್ಧವ, ಶ್ರುತದೇವರು, ಯಾದವೋತ್ತಮರಾದ ಸುನಂದ ನಂದಾದಿಗಳು ಕುಶಲಿಗಳಷ್ಟೇ. ಶ್ರೀಕೃಷ್ಣ ಬಲರಾಮರ ಬಾಹುಬಲಾಶ್ರಯದಿಂದ ಹೆಮ್ಮೆಗೊಂಡ ಯಾದವರೆಲ್ಲರೂ ಸುಖದಲ್ಲಿ ಇರುವರಷ್ಟೇ. ವತ್ಸನೆ, ಅವರೆಲ್ಲರೂ ನಮ್ಮಲ್ಲಿ ಒಂದೇ ವಿಧವಾದ ಪ್ರೇಮವನ್ನಿಟ್ಟು ಆಗಾಗ ನಮ್ಮ ಕ್ಷೇಮವನ್ನು ವಿಚಾರಿಸುತ್ತಿರುವರೆ. ಕಿರೀಟಿ, ಮುಖ್ಯವಾಗಿ ಈ ವೃತ್ತಾಂತವನ್ನು ಮೊದಲು ತಿಳಿಸು. ಬ್ರಾಹ್ಮಣ ಕುಲಕ್ಕೆ ಹಿತನಾಗಿಯೂ ಭಕ್ತವತ್ಸಲನಾಗಿಯೂ ಇರುವ ಭಗವಂತನಾದ ಶ್ರೀಕೃಷ್ಣನು ಸುಧರ್ಮೆಯಲ್ಲಿ ತನ್ನ ಮಿತ್ರವರ್ಗದೊಡನೆ ಸಂತೋಷದಿಂದ ಇರುವನಷ್ಟೇ. ಸಮಸ್ತ ಲೋಕಕ್ಕೂ ಕ್ಷೇಮವನ್ನು, ಸುಖವನ್ನು, ಅಭ್ಯುದಯವನ್ನು ಕೈಗೂಡಿಸುವುದಕ್ಕಾಗಿಯೇ ಆದಿಪುರುಷನಾದ ಆ ಮಹಾತ್ಮನು ಬಲರಾಮ ಸಹಿತನಾಗಿ ಯದುಕುಲಾಂಬೋಧಿಯಲ್ಲಿ ಅವತರಿಸಿರುವನು. ಯಾವನ ಭುಜದಂಡದಿಂದ ರಕ್ಷಿತವಾದ ದ್ವಾರಕೆಯಲ್ಲಿ ಇರುವುದರಿಂದಲೇ ಯಾದವರೆಲ್ಲರೂ ಲೋಕಪೂಜ್ಯರೆನಿಸಿ ಯಕ್ಷರಂತೆ ಪರಮಾನಂದ ವಿಶಿಷ್ಟರಾಗಿ ಮೆರೆಯುತ್ತಿರುವರು. ಯಾವ ಮಹಾತ್ಮನ ಪಾದ ಸೇವೆಯೊಂದೇ ತಮಗೆ ಮುಖ್ಯ ಕರವೆಂದು ನಂಬಿದುದರಿಂದ ಸತ್ಯಭಾಮೆ ಮೊದಲಾದ ಅಷ್ಟ ಮಹಿಷಿಯರು, 16,000 ಮಂದಿ ಗೋಪಿಯರು, ಆ ಭಗವಂತನು ಯುದ್ಧದಲ್ಲಿ ದೇವತೆಗಳನ್ನು ಜಯಿಸಿ ತಂದ ಪಾರಿಜಾತಾದಿಗಳಿಂದ ವಜ್ರಧಾರಿಯಾದ ಮಹೇಂದ್ರನ ಪತ್ನಿಯರಿಗೆ ಯೋಗ್ಯಗಳಾದ ಭೀಷ್ಟ ವಸ್ತುಗಳೆಲ್ಲವನ್ನು ಪಡೆಯುತ್ತಿರುವರು. ಯಾವ ಪುರುಷೋತ್ತಮನ ಭುಜ ಬಲಾಶ್ರಯದಿಂದ ಯಾದವರು ದೇವತೆಗಳನ್ನು ಜಯಿಸಿ ಬಲಾತ್ಕಾರದಿಂದ ಸಾಗಿಸಿ ತಂದ ದೇವಯೋಗ್ಯವಾದ ಸುಧರ್ಮ ಸಭೆಯನ್ನು ಆಗಾಗ ತಮ್ಮ ಪಾದಗಳಿಂದ ನಿರ್ಭಯವಾಗಿ ತುಳಿದು ನಿಲ್ಲುವರು. ಅಂತಹ ಶ್ರೀಕೃಷ್ಣಮೂರ್ತಿಯು ಕ್ಷೇಮದಿಂದಿರುವನಷ್ಟೇ. ವತ್ಸ, ದ್ವಾರಕೆಯಲ್ಲಿ ನೀನು ಇದುವರೆಗೆ ಕ್ಷೇಮದಿಂದಿದ್ದೆಯಷ್ಟೇ. ನಿನ್ನ ಮುಖವು ಹೇಗೋ ಕಳೆಗುಂದಿದಂತೆ ತೋರುವುದು. ಈಗ ನಿನ್ನ ಮುಖದಲ್ಲಿ ಮೊದಲಿದ್ದ ತೇಜಸ್ಸೇ ಕಾಣುವುದಿಲ್ಲ. ಅಲ್ಲಿದ್ದಾಗ ನಿನ್ನ ದೇಹಕ್ಕೆ ಆಲಸ್ಯವೇನು ಉಂಟಾಗಲಿಲ್ಲವಷ್ಟೇ. ಅರ್ಜುನ, ನೀನು ಎಷ್ಟು ದೀರ್ಘಕಾಲದವರೆಗೆ ಅಲ್ಲಿ ನಿಂತುದೇ ಸರಿಯಲ್ಲ. ಈ ಚಿರ ಪರಿಚಯದಿಂದ ಅಲ್ಲಿ ನಿನಗೆ ಯಾರಾದರೂ ತಕ್ಕ ಗೌರವವನ್ನು ಕೊಡದೆ ಅವಮಾನಪಡಿಸಿರುವರೇನು? ಅದೇನೂ ಇಲ್ಲವಷ್ಟೇ. ನಿನ್ನ ಮುಖವೇನೋ ಬಹಳವಾಗಿ ಕಳೆಗೆಟ್ಟಿರುವುದು. ನಮ್ಮ ಯೋಗ್ಯತೆಗೆ ಉಚಿತಗಳಲ್ಲದ ಶಬ್ದಾದಿ ವಿಷಯಗಳಲ್ಲಿ ನೀನು ಸಿಕ್ಕಿಬಿದ್ದವನಲ್ಲವಷ್ಟೇ. ಯಾರಿಗಾದರೂ ಯಾಚಕರಿಗೆ ನೀನು ಮೊದಲು ಆಸೆಯನ್ನು ತೋರಿಸಿ ಆಮೇಲೆ ತಪ್ಪಿ ನಡೆಯಲಿಲ್ಲವಷ್ಟೇ. ಆಶ್ರಿತ ರಕ್ಷಣೆಯಲ್ಲಿ ಪ್ರಸಿದ್ಧಿಗೊಂಡ ನೀನು ನಿನ್ನಲ್ಲಿಗೆ ರಕ್ಷಣಾರ್ಥಿಗಳಾಗಿ ಬಂದ ಬಾಲಕರನ್ನಾಗಲಿ, ಗೋಬ್ರಾಹ್ಮಣರನ್ನಾಗಲಿ, ರೋಗಿಗಳನ್ನಾಗಲಿ, ಸ್ತ್ರೀಯರನ್ನಾಗಲಿ ರಕ್ಷಿಸದೆ ನಿರಾಕರಿಸಲಿಲ್ಲವಷ್ಟೇ. ಅಪರಿಗ್ರಾಹ್ಯಳಾದ ಸ್ತ್ರೀಯನ್ನು ಪರಿಗ್ರಹಿಸುವುದಕ್ಕಾಗಲಿ, ಪರಿಗ್ರಾಹ್ಯಳಾದ ಹೆಂಗಸನ್ನು ನಿರಾಕರಿಸುವುದಕ್ಕಾಗಲಿ ನೀನು ಪ್ರಯತ್ನಿಸಲಿಲ್ಲವಷ್ಟೇ. ನೀನು ದ್ವಾರಕೆಯಿಂದ ಹೊರಟು ಬರುವಾಗ ದಾರಿಯಲ್ಲಿ ನಿನಗಿಂತಲೂ ಮೇಲೆನಿಸಿದವರಿಂದಾಗಲಿ, ಹೀನ ಜನರಿಂದಾಗಲಿ ಪರಾಜಿತನಾಗಿ ಅವಮಾನಪಟ್ಟು ಬಂದೆಯೇನು? ಅರ್ಜುನ, ಒಂದು ವೇಳೆ ನೀನು ನಿನ್ನೊಡನೆ ಸಹಭೋಜನಕ್ಕೆ ಯೋಗ್ಯರಾದ ಬಾಲರನ್ನಾಗಲಿ ವೃದ್ಧರನ್ನಾಗಲಿ ಅನಾದರಿಸಿ ಏಕಾಕಿಯಾಗಿ ಭುಜಿಸಿದೆಯೇನು? ಅಥವಾ ನಮ್ಮ ಕುಲಕ್ಕೆ ಯೋಗ್ಯವಲ್ಲದ ಹೀನ ಕಾರ್ಯವನ್ನೇನಾದರೂ ನಡೆಸಿಬಿಟ್ಟೆಯೇನು? ಅಥವಾ ಇದೊಂದೂ ಇಲ್ಲದೆ ಪರಮಾಪ್ತನಾದ ಆ ಶ್ರೀಕೃಷ್ಣನನ್ನು ಅಗಲಿ ಬಂದುದಕ್ಕಾಗಿಯೇ ಹೀಗೆ ದುಃಖಿಸುತ್ತಿರುವೆಯಾ? ಹಾಗಿಲ್ಲದ ಪಕ್ಷದಲ್ಲಿ ನೀನು ಹೀಗೆ ಕಳೆಗುಂದಿರುವುದಕ್ಕೆ ಕಾರಣವಿಲ್ಲ. ವತ್ಸ, ಇದರ ಕಾರಣವೇನೆಂಬುದನ್ನು ಯಥಾಸ್ಥಿತವಾಗಿ ತಿಳಿಸು ಎಂದನು. ಇದು 14ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.